ಭೀಮಾ ತೀರದ ಹಂತಕರು ಅಂತ ಹೇಳಿದ ತಕ್ಷಣ ಇದ್ಯಾರೋ ತುಂಬ ನಟೋರಿಯಸ್ಗಳಿವರು ಸಿಕ್ಕಾಬಟ್ಟೆ ಜನಗಳನ್ನು ಕೊಂದಿದ್ದಾರೆ. ಇವರ ರಕ್ತದಾಹ ಮುಗಿಯೋದೇ ಇಲ್ಲ. ಇನ್ನೂ ಎಷ್ಟು ಹೆಣಗಳು ಬೇಕು ಭೀಮೆಯ ತೀರೆಗೆ? ಈ ಥರದ ಪ್ರಶ್ನೆಗಳಿದೆಯಲ್ಲ. ಈ ಚಂದಪ್ಪ ಬಾಗಪ್ಪನ ಅಸಲಿ ಕಥೆ ಏನು? ಇವರು ಬೇಸಿಕಲಿ ಹುಟ್ಟುತ್ತಾನೆ ಇವರು ದೊಡ್ಡ ಕೊಲೆಗಡಕರಾಗಿ ಹುಟ್ಟುಬಿಟ್ರಾ ಅಥವಾ ಪರಿಸ್ಥಿತಿ ಹೀಗೆ ಮಾಡ್ತು ಅಂದರೆ ಒಂದು ಜಮೀನಿನ ಬದುವಿಗೆ ಸಂಬಂಧಪಟ್ಟಂಥ ಒಂದು ಕಿರಿಕಿನಿಂದ ಇಷ್ಟು ದೊಡ್ಡ ಕ್ರಿಮಿನಲ್ಗಳಾಗಿ ಇವರು ಹೊರಬಿದ್ರಲ್ಲ, ಇದು ಹೇಗಾಯಿತು? ನಿಜಕ್ಕೂ ಬಾಗಪ್ಪ ಚಂದಪ್ಪ ನಿಜವಾಗ್ಲೂ ರೌಡಿಗಳ? ಅವ್ರು ರೌಡಿಸಮ್ ಮಾಡಿಕೊಂಡೇ ಬದುಕಿದ್ರಾ? ಪೊಲೀಸರಿಂದ ತಲೆ ತಪ್ಪಿಸ್ಕೊಳ್ಬೇಕು, ತಮ್ಮ ಕುಟುಂಬದ ಕಡೆಯವ್ರನ್ನ ಒಬ್ಬರನ್ನ ಸಾಯಿಸ್ಬಿಟ್ಟಿದ್ದಾರೆ, ಬೇರೆಯವ್ರ ಕುಟುಂಬದವ್ರನ್ನ ನಾನು ಸಾಯಿಸಬೇಕು, ಇಷ್ಟೇ ಉದ್ದೇಶ ಇತ್ತಾ? ನೋಡಿ, ಸೇಡು ನನ್ನ ಕಡೆಯವ್ರನ್ನ ಒಬ್ಬರು ಸಾಯಿಸಿದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರನ್ನ ಸಾಯಿಸ್ಬಿಟ್ರು, ಅವ್ರ ಕಡೆ ನಾನು ಸಾಯಿಸ್ತೀನಿ, ಇದು ಕುಟುಂಬಗಳ ನಡುವಿನ ಸೇಡಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇವರು ಬೇರೆಯವ್ರನ್ನೆಲ್ಲ ಕೊಲ್ಲಕ್ಕೆ ಬಂದಾಗ 10 ಕೋಟಿ ಅಂತೆ 15 ಕೋಟಿ ಅಂತ ಬಂದಾಗ ಇದು ಏನಾಗುತ್ತೆ, ಅದು ರೌಡಿಸಮ್ಮು, ಗುಂಡಾಗಿರಿ, ಅಂಡರ್ವರ್ಲ್ಡು, ಡಾನು ಇಲ್ಲಿವರೆಗೂ ಹೋಗ್ತಾವಲ್ವಾ. ಇವ್ರ ಬಳಿ ಇದ್ದಂಥ ಗನ್ನುಗಳು ನಿಜಕ್ಕೂ ಒರಿಜಿನಲ್ ಗನ್ನುಗಳಾವು? ಡ್ಯೂಪ್ಲಿಕೇಟ್ ಗನ್ನುಗಳನ್ನು ಇಟ್ಕೊಂಡೇ ಹವಾ ಸೃಷ್ಟಿ ಮಾಡ್ತಾ ಇದ್ರ? ನಿಜವಾಗ್ಲೂ ಇವರು ನೇರವಾಗಿ ಚಂದಪ್ಪ ಹರಿಜನ ಆತನೇ ಬಂದು ನೇರವಾಗಿ ಇಂಥವ್ರನ್ನ ಸಾಯಿಸ್ತಾ, ಬಾಗಪ್ಪ ಹರಿಜನ ಅವನೇ ಬಂದ, ಒಬ್ಬರನ್ನ ಹೊಡೆದ, ಒಬ್ಬರನ್ನ ಕೊಂದ, ಈ ಥರದ್ದು ಇದೆಯಾ? ಅಥವಾ ಕೆಲವು ಹುಡುಗರನ್ನ ಇಟ್ಕೊಂಡು ಇವರು ದಾಳಿಯನ್ನು ಮಾಡ್ತಾ ಇದ್ರ? ಭೀಮಾ ತೀರದ ರಕ್ತ ಚರಿತ್ರೆಯ ನಿಜವಾದ ರೂವಾರಿ ಯಾರು ಹಾಗಾದರೆ? ಇವರನ್ನು ಯಾರು ಆಪ್ರೇಟ್ ಮಾಡ್ತಾ ಇದ್ರು ಅಥವಾ ಇವರೇ ಬೇರೆಯವ್ರನ್ನ ಆಪ್ರೇಟ್ ಮಾಡಿ ಕೊಲೆಗಳ ಆರೋಪವನ್ನು ಹೊತ್ಕೊಂಡಿದ್ದೀರಾ? ಇಲ್ಲಿ ಯಾರು ನಾವು ಸಾಚ, ಇವರು ಸತ್ಯ, ಅವ್ರ ಸತ್ಯ ಅದನ್ನು ಹೇಳ್ತಾ ಇಲ್ಲ ನಾವು. ಬಟ್ ಅತಿರಂಜಿತವಾದಂಥ 2 ವ್ಯಕ್ತಿತ್ವಗಳ ಇವು. ಚಂದಪ್ಪ ಬಾಗಪ್ಪ ಹರಿಜನ ಅವರು ಮಾಡಿದ ಕೆಲಸಕ್ಕಿಂತಲೂ ಅತಿ ಹೆಚ್ಚಿನ ಹವಾ ಅವ್ರ ಹೆಸರಿಗೆ ಬಂದುಬಿಟ್ಟಿತ್ತ? ನಿಜಕ್ಕೂ ಚಂದಪ್ಪನನ್ನು ಬಾಗಪ್ಪನನ್ನು ಕಂಡಂಥವ್ರು, ಜೊತೆಲಿ ಇದ್ದಂಥವರು ಏನು ಹೇಳ್ತಾರೆ? ಭೀಮಾ ತೀರದ ಅಸಲಿ ಸತ್ಯ, ಈ ಬಾಗಪ್ಪ ಹರಿಜನ ಇವನು ಯಾರೋ ಬಾಡಿಗಾರ್ಡ್ ಇಟ್ಕೊಂಡಿದ್ದ, ಅವನ ಗನ್ ನಿಜಾನ ಸುಳ್ಳ? ಇವು ನಿಜವಾಗ್ಲೂ ಬಾಗಪ್ಪ? ಈ ಬಾಗಪ್ಪನ ಮೇಲೆ ಹೇಳೋದೇನೆಂದ್ರೆ ಒಬ್ಬ ಶಾರ್ಪ್ ಶೂಟರ್ ಆಗಿದ್ದ ಅವನು. ಚಂದಪ್ಪ ಹರಿಜನನ ಬಲಗೈ ಬಂಟ ಆಗಿಬಿಟ್ಟಿದ್ದ ಅವನು ಭಯಂಕರ ಶಾರ್ಪ್ ಶೂಟರ್ ಇದ್ದ, ಯಾರ ಮೇಲೆ ಬೇಕಾದ್ರೂ ಶೂಟ್ ಮಾಡ್ತಿದ್ದ. ಇದೆಲ್ಲ ಇದೆಯಲ್ಲ, ಎಲ್ಲಿವರೆಗೆ ನಿಜ ಇದು? ಏನಂದರೆ ಒಂದು ಕೊಲೆ ಆದಾಗ 2 ಕೊಲೆ ಆದಾಗ ಏನಾಗ್ಬಿಡುತ್ತೆ, ಈ ಕೊಲೆ ಮಾಡಿದವರ ವಿಚಾರದಲ್ಲಿ ವಿಷಯದ ಸತ್ಯ ₹1 ಅಷ್ಟಿದ್ದರೆ ಅದು ಬಿಂಬಿತವಾಗೋದು ₹100 ದಾಟಿಬಿಟ್ಟಿರುತ್ತೆ. ಈ ಥರ ಏನಾದರೂ ಆಗಿದೆಯಾ ಇದರಲ್ಲಿ? ಇದು ನೋಡುವಂಥ ಸಂದರ್ಭ ಇದು. ಈ ಒಂದು ಭೀಮಾ ತೀರದ ಬಾಗಪ್ಪ ಹರಿಜನ ಈ ಒಂದು ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಇವನ್ ಮರ್ಡ್ರ್ ಇವತ್ತು ಯಾಕಾಯಿತು? 10 ಕೋಟಿಗೆ ಪಿಂಟ್ಯಾನನ್ನು ಇವನು ಯಾಕೆ ಹೇಳಿದ್ದ? ನನ್ನ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿದರೆ ಕೊಟ್ಟುಬಿಡಿ ನನಗೆ ಅದನ್ನು, ಬಿಲ್ಡಿಂಗ್ಗಳು, ಕಾರು, ದುಡ್ಡು ಎಲ್ಲ ನನಗೆ ಬರಬೇಕು ಅಂತ ಕೇಳಿದ್ನಲ್ಲ. ನಿಜವಾದ ಸತ್ಯ ಏನು ಅಂತ ನಾವು ಇದೀಗ ತಿಳ್ಕೊಳ್ಳುವಂಥ ಟೈಮ್ ಇದು. ಭೀಮಾ ತೀರದ ಬಾಗಪ್ಪ ಹರಿಜನ ಕೊಲೆ ಅಸಲಿ ಸತ್ಯ ಇದೀಗ ಆಚೆ ಬರ್ತಾ ಇದೆ. ಕೊಲೆಗೆ ಕಾರಣವನ್ನು ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಹಣಕಾಸಿನ ವಿಚಾರಕ್ಕಾಗಿರ್ತಕ್ಕಂಥ ಕೊಲೆ ಇದು ಅಂತ. ಇದು ಮೇಲುನೋಟಕ್ಕೆ ಹಣಕಾಸಿನ ವಿಚಾರ, ಒಳಗಡೆ ನೋಡಿದ್ರೆ ಸೇಡು ಕೂಡ ಇದರಲ್ಲಿದೆ. ರವಿ ಅಗರ್ಖೇಡ್ನ ಕೊಲೆ ಆನಂತರದಲ್ಲಿ ಅವನ ಸಹೋದರ ಇದ್ನಲ್ಲ, ಅವನು ಪ್ಲಾನ್ ಮಾಡಿಕೊಂಡು ಪಿಂಟ್ಯ ಬಾಗಪ್ಪನ ಹೊಡೆದು ಹಾಕಿಸ್ತಾ ಅಂತ ಈಗಿರ್ತಕ್ಕಂಥ ಮಾಹಿತಿ. ಆದರೆ ಇದಕ್ಕೆ ಮೂಲ ಏನು ಅಂತ ಹೇಳಿದ್ರೆ, ನನ್ನ ಹೆಸರೆಲ್ಲ ಹೇಳಿಕೊಂಡು ನೀನು ನಿಮ್ಮ ಅಣ್ಣ ಚೆನ್ನಾಗಿ ದುಡ್ಡು ಮಾಡಿದ್ರಿ, ನಿಮ್ಮ ಅಣ್ಣನ ಗತಿನೇ ನಿನಗೂ ಆಗಬಾರ್ದು ಅಂತ ಹೇಳಿದ್ರೆ 10 ಕೋಟಿ ನನಗೆ ಕೊಟ್ಟುಬಿಡು ಒಳ್ಳೆ ಮಾತಲ್ಲಿ ಅಂಥೇಳಿ ಬಾಗಪ್ಪ ಪಿಂಟ್ಯ ಅಲಿಯಾಸ್ ಪ್ರಕಾಶನ್ಗೆ ಧಮಕಿ ಹಾಕಿದ್ದ ಅಂತ. 10 ಕೋಟಿ ಕೊಡದೇ ಇದ್ದರೆ ನಿಮ್ಮ ಅಣ್ಣಂಗೆ ತೋರಿಸಿದ್ನಲ್ಲ ದಾರಿ, ನಿನಗೂ ಅದೇ ದಾರಿ ತೋರಿಸ್ಬಿಡ್ತೀನಿ ಅಂತ ಬಾಗಪ್ಪ ಹೇಳಿದ್ದಂತೆ. ಯಾವಾಗ ಹಣ ಕೊಡು ಅಂತ ಪಿಂಟ್ಯನ ಹಿಂದೆ ಬಾಗಪ್ಪ ಬಿದ್ದ, ಬಾಗಪ್ಪ ನಿನ್ನ ಕತೆ ಮುಗಿಸ್ತೀನಿ ನೋಡು ಅಂಥೇಳಿ ಪಿಂಟ್ಯ ಕೂಡ ಕಾದಿದ್ದ. ಹಿಂದೆ ಪಿಂಟ್ಯ ವಕೀಲ ರವಿ ಅಗರ್ಖೇಡ್ಗೂ ಕೂಡ ಇದೇ ಥರ ಧಮಕಿ ಹಾಕಿದ್ದ. ರವಿ ಅಗರ್ಖೇಡನನ್ನು ಆಕ್ಸಿಡೆಂಟ್ ಥರ ತೋರಿಸಿ ಕೊಂದು ಹಾಕಿಬಿಟ್ರು ಅಂತ ಒಂದು ಸೇಡು. ನನ್ನ ಹೆಸರು ಹೇಳಿಕೊಂಡು ಸಂಪಾದನೆ ಮಾಡಿದಂಥ ಸಂಪತ್ತನ್ನು ಇಟ್ಕೊಂಡು ಓಡಾಡ್ತಾ ಇದ್ದೀರಾ, ನನಗೆ ಕೊಟ್ಟುಬಿಡು ಅಂತ ಹೇಳಿ ಇವನು ಧಮಕಿ ಹಾಕ್ತಾ ಇದ್ದಂತೆ. ಬಾಗಪ್ಪ ಧಮಕಿ ಹಾಕಿದ್ರೂ ಕೂಡ ರವಿ ಅಗರ್ಖೇಡ ಕೇರ್ ಮಾಡಿರಲಿಲ್ಲ, ಏನು ಮಾಡ್ಕೊಂಡ್ಬಿಡ್ತಾನೆ ಅವನು ಅಂತ. ಆದರೆ ಇವನನ್ನು ಕೊಲೆ ಮಾಡಿಸಿದ್ದೇ ಬಾಗಪ್ಪ ಮತ್ತು ಸಹಚರರು ಅಂಥೇಳಿ ಬಂದಿರತಕ್ಕಂಥ ಆರೋಪ. ಆಕ್ಸಿಡೆಂಟ್ ಥರ ತೋರಿಸಿ ಸಾಯಿಸಿಬಿಟ್ರು ಅಂತ. ಇದೀಗ ಪಿಂಟ್ಯ ರವಿ ಸಹೋದರ ಪಿಂಟ್ಯ ಏನಾಗುತ್ತೆ, ಇವನು ಬಾಗಪ್ಪ ಮೇಲೆ ಕಣ್ಣಿಟ್ಟಿರ್ತಾನೆ. ಬಾಗಪ್ಪನ ಮಗಳು ಇದರ ಹಿಂದೆ ಇರೋದೇ ಪಿಂಟ್ಯ ಅಂತ ಕಂಪ್ಲೇಂಟ್ ಕೊಡಲಾಗಿ ಪಿಂಟ್ಯ ಮತ್ತು ಅವನ ಸಹಚರರು ಇದೀಗ ಎಲ್ಲ ಕೂಡ ಪೊಲೀಸರ ವಶವಾಗಿದ್ದಾರೆ. ರವಿ ಕೊಲೆ ಆದ ಬಳಿಕ ಕೂಡ ಪಿಂಟ್ಯನಿಗೆ ಆಸ್ತಿ ಹಣ ಕಾರುಗಳನ್ನು ಕೊಡಬೇಕು ಅಂತ ಬಾಗಪ್ಪ ನಿರಂತರವಾಗಿ ಧಮಕಿ ಹಾಕ್ತಾ ಇದ್ದ. ಎಲ್ಲ ಕಾರಣಗಳಿಗಾಗಿ ಬಾಗಪ್ಪನ ಹೇಗೆ ಬಿಟ್ಟರೆ ನನ್ನನ್ನು ಮುಗಿಸ್ತಾನೆ, ನನ್ನನ್ನು ಮುಗಿಸೋಕ್ಕಿಂತ ಮುಂಚೆ ನಾನೇ ಅವ್ನು ಮುಗಿಸ್ಬಿಟ್ರೆ ಹೇಗೆ ಅಂಥೇಳಿ
ಒಂದಷ್ಟು ಜನ ಹುಡುಗರನ್ನ ಗುಡ್ಡೆ ಹಾಕೊಂಡಂಥ ಪಿಂಟ್ಯ ಪ್ರಕಾಶ ಭಾಗಪ್ಪನ ಕಥೆಗೆ ಒಂದು ಮುಹೂರ್ತ ಇಡ್ತಾನೆ. ಆ ಕಥೆಯ ಕ್ಲೈಮ್ಯಾಕ್ಸ್ ಏನು ಅಂತ ಹೇಳಿದ್ರೆ, ಇದ್ದ ಬದ್ದ ರಸ್ತೆ ಲೈಟ್ಗಳೆಲ್ಲ ಆಫ್ ಮಾಡಿಬಿಟ್ಟು ಭಾಗಪ್ಪನ ಹೊಡೆದು ಹಾಕಿದ್ರು.